ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಅಪದ್ಧದ ಮಾತನಾಡಿದರು ಅನ್ನುವ ಆರೋಪ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಪ್ರತಿಭಟನೆ ಮಾಡ್ತಾ ಇದ್ರು ಬಿಜೆಪಿಯವರು. ಪ್ರತಿಭಟನೆಯ ಸಂದರ್ಭದಲ್ಲಿ ಪತ್ರಕರ್ತರು ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಮಾತಾಡಿಸ್ತಾ ಇದ್ರು. ಪಕ್ಕದಲ್ಲಿ ನಿಂತಿದ್ದವರು ರವಿಕುಮಾರ್. ಏನಾಗುತ್ತೆ ಅಂದರೆ ಮುನಿಸ್ವಾಮಿ ಅವರು ಕೇಳೋದು, ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕ ಬರೀ ಮುಖ್ಯಮಂತ್ರಿಗಳಿಗ ಅಂತ. ವಿಧಾನಸೌಧದ ಪಕ್ಕದಲ್ಲಿ ಪ್ರೊಟೆಸ್ಟ್ ನಡೀತಾ ಇತ್ತು. ಚೀಫ್ ಸೆಕ್ರೆಟರಿ ಅವರಿಗೆ ಮನವಿ ಪತ್ರ ಕೊಡೋಕೆ ಹೋಗಬೇಕಾಗಿತ್ತು. ಅವ್ರು ಇರಲಿಲ್ಲ ಅಂದರು. ಅದಕ್ಕೆ ಬಂದಂಥ ಪ್ರಶ್ನೆ ಇದು. CS ಕರ್ನಾಟಕಕ್ಕ ಬರೀ ಮುಖ್ಯಮಂತ್ರಿಗಳಿಗ ಅಂದಾಗ ರವಿಕುಮಾರ್ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿಗಳಿಗೆ ಅಂದ್ರಂತೆ. ಕೇಳಿಸ್ಕೊಳ್ಳಿ ಒಮ್ಮೆ. ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ ಬರೀ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಕೇಳ್ಬಿಡೋಣ ಅಂತ ಅವರು ಅಣ್ಣವ್ರಿಗೆ ಅಲ್ಲೇ ಕುತ್ಕೊಂಡಿದ್ರು. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ ಬರೀ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಕೇಳ್ಬಿಡೋಣ ಅಂತ ಅವರು ಅಣ್ಣವ್ರಿಗೆ ಅಲ್ಲೇ ಕುತ್ಕೊಂಡಿದ್ರು. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳ್ತಾರೆ. ಹೇಳೋದಲ್ಲ, ಅದಾದ ಮೇಲೆ ಒಂದು ನಗೆ ಕೂಡ. ಮಾತು ಬೆಳ್ಳಿ ಮೌನ ಬಂಗಾರ ಸುಮ್ಮನೆ ಹೇಳಿದ್ದಲ್ರಿ ಹಿರಿಯರು, ಸುಮ್ಮನೆ ಹೇಳಿದ್ದಲ್ಲ. ಆ ಮಾತಿನ ಅವಶ್ಯಕತೆ ಏನಿತ್ತು? ಅದೇನೇ ಸ್ಪಷ್ಟೀಕರಣ ಕೊಟ್ಟರು ಆ ಮಾತಿನ ಅರ್ಥ ಏನಾಗುತ್ತೆ? ಅದರ ಅರ್ಥ? ಒಬ್ಬ ಹಿರಿಯ IAS ಅಧಿಕಾರಿ ಅಂತಲ್ಲ, ಒಬ್ಬ ಚೀಫ್ ಸೆಕ್ರೆಟರಿ ಅಂತಲ್ಲ, ಯಾವ ಮಹಿಳೆಯ ಬಗ್ಗೆಯೂ ಆಡಬಾರದ ಮಾತಲ್ಲ ಅದು. ರಾತ್ರಿ ಹಂಗೆ ಹಗಲು ಹಿಂಗೆ ಯಾವ ಮಹಿಳೆಯ ಬಗ್ಗೆಯೂ ಆಡಬಾರದ ಮಾತಲ್ಲ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಕಲಬುರಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡಿದ್ದು. ಸರ್ಕಾರದ ಪ್ರಭಾವದಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ. ಕಲಬುರಗಿ DC ಕಚೇರಿ ತನ್ನ ಸ್ವಾತಂತ್ರ್ಯ ಕಳ್ಕೊಂಡಿದೆ. DC ಮೇಡಮ್ ಕಾಂಗ್ರೆಸ್ ಹೇಳುವುದನ್ನು ಕೇಳ್ತಾ ಇದ್ದಾರೆ. DC ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಅಧಿಕಾರಿನೋ ಗೊತ್ತಿಲ್ಲ. ಅವಾಗ ಹಂಗೆ ಹೇಳಿದಾಗ ಜನ ಹೋ ಅಂತ ಚಪ್ಪಾಳೆ ಹೊಡಿತಾರೆ. ಚಪ್ಪಾಳೆಗಳಿಗೆ ಮರುಳಾಗಬೇಡಿ, ಚಪ್ಪಾಳೆಗಳಿಗೆ ಮರುಳಾಗಬೇಡಿ. ವಿಜಯನಗರದಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿನ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡಿದಾಗ ಇಲ್ಲಿ ಯಾಕೆ ಕೂತ್ಕೊಂಡಿದೆಯಾ ಕೆಳಗೆ ಹೋಗಂದ್ರು, ಆಗ ಜನ ಚಪ್ಪಾಳೆ ಹೊಡೆದ್ರು. ಇಲ್ಲೂ ಚಪ್ಪಾಳೆ ಹೊಡಿತಾರೆ. ನಿಮ್ಮ ಚಪ್ಪಾಳೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಹುಶಃ DC ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಮತ್ತೆ ಹೇಳ್ತಾರೆ ರವಿಕುಮಾರ್. ಕೇಳಿಸ್ಕೊಳ್ಳಿ. ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. DC ಆಗಿಯೂ ಕೂಡ ಈ DCನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು. ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ಕಾಣುತ್ತೆ. ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. DC ಆಗಿಯೂ ಕೂಡ ಈ DCನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು. ಕಲಬುರಗಿಯ ಈ ಭಾಷಣದ ವಿರುದ್ಧವೂ ಕೇಸ್ ಆಗಿತ್ತು. ಈಗ ಚೀಫ್ ಸೆಕ್ರೆಟರಿಗಳ ಬಗ್ಗೆ ಮಾತನಾಡಿದ್ದರ ಬಗ್ಗೆನೂ FIR ಆಗಿದೆ. ಕಲಬುರಗಿಯಲ್ಲಿ ಆ ಮಾತನಾಡಿದಾಗಲೂ ಕೂಡ ಇವರ ಪಕ್ಷ ಇವರನ್ನ ಕರೆದು ಸ್ಪಷ್ಟೀಕರಣ ಕೇಳಿತ್ತು. ಯಾಕೆ ಹಂಗೆ ಮಾತಾಡಿದ್ರಿ ನೀವು ಅಂತ. ಈಗಲೂ ಸಿಟ್ಟು ಮಾಡ್ಕೊಂಡಿದ್ದಾರಂತೆ. ಅನವಶ್ಯಕ, ಯಾಕೆ ಬೇಕಿದು? ಕಾಂಗ್ರೆಸ್ನವ್ರು ಮುಗಿಬಿದ್ದಿದ್ದಾರೆ. ಬಿಲ್ಕಿಸ್ ಬಾನು ಕಾಂಗ್ರೆಸ್ MLC ಮಾತಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ.
ನೋಡಿ ಅವರ ಮನಸ್ಥಿತಿ ಯಾವ ಥರ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, FIR ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಆ ಮುಖ್ಯ ಸಚೇತಕರು ಅಂತ ಏನು ಮಾಡಿದ್ದಾರೆ ಅದನ್ನು ಅವರಿಗೆ ಕಿತ್ತಾಕಬೇಕು. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಒಂದು ಚೆಕಪ್ಪು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. DC ಅವರು ಕೂಡ ಗುಲ್ಬರ್ಗದಲ್ಲೂ ಈ ಥರ ಮಾತಾಡಿ ಮತ್ತೆ ಸ್ವಲ್ಪ ದಿವಸ ನಾನು ಆ ಥರ ಮಾತಾಡಿಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ BJPಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ. ಯಾಕಂದರೆ ಪದೇ ಪದೇ ಇದು ಕಲಬುರಗಿ DC ಅವ್ರಿಗೆ ಕೂಡ ಮಾತಾಡಿದರು, ಚೀಫ್ ಸೆಕ್ರೆಟ್ರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಮಹಿಳೆ ಇರಲ್ರಿ, ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ 1000 ಸತಿ ವಿಚಾರ ಮಾಡಬೇಕು. ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ 1000 ಸರ್ತಿ ವಿಚಾರ ಮಾಡಬೇಕು. ಹಂಗಂತ ಗಂಡಸರ ಬಗ್ಗೆ ಏನು ಬೇಕಾದ್ರೂ ಮಾತಾಡಬಹುದು ಅಂತ ಅಲ್ಲ. ಯಾರ ಬಗ್ಗೆ ಮಾತಾಡುವಾಗಲೂ ವಿಚಾರ ಮಾಡ್ಕೊಂಡು ಮಾತಾಡಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.